ನಮಸ್ಕಾರ ವೀಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವದ ಸಂಭ್ರಮದಲ್ಲಿದೆ. ಇಂತಹ ಹೊತ್ತಿನಲ್ಲಿ ಒಮ್ಮೆ ನಮ್ಮ ಹೆಜ್ಜೆಗಳನ್ನ ಸಿಂಹಾವಲೋಕನ ಮಾಡಿಕೊಳ್ಳೋಣ ಎಂದು ಹೊರಟಿದ್ದೇವೆ. ನೀವು ಸಾಕ್ಷಿಯಾಗಿರ್ತೀರಿ ಅಲ್ವಾ? ನೂಪುರ ಭ್ರಮರಿ ಸಂಸ್ಥೆಯ ಹುಟ್ಟು ಅಂದರೆ ಆರಂಭವಾಗಿದ್ದು ದ್ವೈಮಾಸಿಕ ಪತ್ರಿಕೆಯಾಗಿ ಸಂಪಾದಕಿಯಾದ ಡಾಕ್ಟರ್ ಮನೋರಮಾ BN ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ BG ನಾರಾಯಣ ಭಟ್ಟರ ಪೋಷಣೆಯಲ್ಲಿ ಈ ಪತ್ರಿಕೆ ಆರಂಭವಾಗಿತ್ತು. ಮನೋರಮಾ ಅವರನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಮೂಹ ಸಂವಹನ ಪತ್ರಿಕೋದ್ಯಮ ಓದುವಾಗಿನ ಸಮಯ. ಕಲಾಕ್ಷೇತ್ರದ ವಿಚಾರದಲ್ಲಿ ಬಹಳಷ್ಟು ಬರೆಯುವುದಿದ್ರೂ ಕೂಡ ಅದರ ಅಭಿವ್ಯಕ್ತಿಗೆ ಕಾಡ್ತಾ ಇದ್ದಂತಹ ಕೊರತೆಯನ್ನ ಸರಿಪಡಿಸಲು ತಮ್ಮ ಬರವಣಿಗೆಯ ಸಹಿತ ಆಸಕ್ತರ ಬರವಣಿಗೆಗಳಿಗೂ ಕೂಡ ಸ್ಫೂರ್ತಿ ತುಂಬಲು ತರಗತಿಯ ಸ್ನೇಹಿತರ ಒತ್ತಾಸೆಯಲ್ಲಿ ಪತ್ರಿಕೆಯನ್ನ ಆರಂಭಿಸಿದ್ರು. ನೂಪುರ ಎಂದ್ರೆ ಗೆಜ್ಜೆ, ಅಂದ್ರೆ ಗೆಜ್ಜೆಯ ಪ್ರಪಂಚ. ಅದಕ್ಕೆ ಭ್ರಮರಿ ಅಂದ್ರೆ ಪರಿಭ್ರಮಣದ ಒಂದು ಚಾರಿ ಅಥವಾ ಕರ್ಣ ಅಂತಲೂ ಕೂಡ ಅಂದುಕೊಳ್ಬಹುದು. ಈ ಆಶಯವನ್ನ ಹೊಂದಿದ ಶೀರ್ಷಿಕೆ ನರ್ತನ ಜಗತ್ತಿಗೊಂದು ಪರಿಭ್ರಮಣ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಬಂದಂತಹ ಪತ್ರಿಕೆಯನ್ನ ಜೆರಾಕ್ಸ್ ಮಾಡಿ ಕಲಾವಲಯದ ಎಷ್ಟೋ ಕಲಾವಿದರ ವಿಳಾಸವನ್ನ ಸಂಗ್ರಹಿಸಿ ಉಚಿತವಾಗಿಯೇ ಕಳಿಸಿಕೊಟ್ಟಿದ್ರು. ಹಾಗೆಯೇ ಮುಂದಿನ ಸಂಚಿಕೆಗಳನ್ನು ಕೂಡ ಕಳಿಸಿಕೊಡ್ತಾನೆ ಬಂದ್ರು. ಎಷ್ಟೋ ವರ್ಷಗಳ ಕಾಲ ಈ ಪತ್ರಿಕೆ ಚಂದಾದಾರಿಕೆಯ ಹಂಗಿಲದವರ ಮನೆಯ ಬಾಗಿಲನ್ನು ಕೂಡ ಮುಟ್ಟಿದೆ. ಹೀಗೆ ಪ್ರಕಟವಾದಂತಹ ನೂಪುರ ಭ್ರಮರಿಯ ಪ್ರಥಮ ಸಂಚಿಕೆ ಅನಾವರಣಗೊಂಡದ್ದು ಮಡಿಕೇರಿಯಲ್ಲಿ ಶಿವರಾತ್ರಿಯಂದು. ಮೊದಲ ವರ್ಷದ ಸಂಭ್ರಮಾಚರಣೆಯ ಹೊತ್ತಿಗೆ ಪತ್ರಿಕೆಯೊಂದಿಗೆ ಒಂದು ಪುಸ್ತಕ, ವೆಬ್ಸೈಟ್, ವಿಶೇಷ ಸಂಚಿಕೆಯ ಅನಾವರಣ ಹಾಗೂ ತಾಲಮದ್ದಳೆ ಕಾರ್ಯಕ್ರಮ, ಹೀಗೆ ಎಲ್ಲವೂ ಯೋಗವೆಂಬಂತೆ ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಾಲಯದ ಮಡಿಲಲ್ಲಿ ಭಾರತೀಯ ವಿದ್ಯಾಭವನದ ಅಂಗಳದಲ್ಲಿ ಘಟಿಸಿತು. ಅಷ್ಟರಲ್ಲಾಗಲೇ ಅನೇಕ ಕಲಾವಿದರು, ಸಹೃದಯರು, ಓದುಗರು ಕೂಡ ಅಪಾರ ಪ್ರಮಾಣದಲ್ಲಿ ಪತ್ರಿಕೆಗೆ ಪ್ರತಿಕ್ರಿಯಿಸಿ ಬರೆಯತೊಡಗಿದ್ದರು. ಕ್ರಮೇಣ ನೂಪುರ ಭ್ರಮರಿ ಭಾರತೀಯ ಪತ್ರಿಕೆಗಳ ಸಾಲಿನಲ್ಲಿ ನೋಂದಾವಣೆಗೊಂಡಿತು. ಅಷ್ಟೇ ಅಲ್ಲದೆ ISSN ಸಂಖ್ಯೆಯನ್ನು ಕೂಡ ಕರ್ನಾಟಕದ ಕಲಾಪತ್ರಿಕೆಗಳ ಸಾಲಿನಲ್ಲಿ ಮೊದಲೆಂಬಂತೆ ಪಡೆದು ಪ್ರಕಟವಾಗುತ್ತಿತ್ತು. ಗಿಡವೊಂದು ದೊಡ್ಡ ಮರವಾಗಿ ಬೆಳೆಯುವುದೇ ಕಥನ, ಸಣ್ಣ ಜರಿಯೊಂದು ಸಾಗರವಾಗಿ ಶುರುವಾಗಿದೆ ಮಥನ. ಸಂಭ್ರಮಿಸಿದೆ ಎಂದು 20 ಸಂವತ್ಸರ, ನಿಮ್ಮ ಶುಭ ಹಾರೈಕೆಗಳೇ ನಮಗೆ ವರ. ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ, ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ, ಅದು ನೂಪುರ ಭ್ರಮರಿ, ನಿಮ್ಮ ನೂಪುರ ಭ್ರಮರಿ, ನಮ್ಮ ನೂಪುರ ಭ್ರಮರಿ, ನಿಮ್ಮ ನೂಪುರ ಭ್ರಮರಿ. The Adhyatma is not elsewhere, it is within us, within our art form only. That this is a major contribution to the world. ಅವರು ಮಾಡ್ತಾ ಇರುವಂತಹ ಈ ನೂಪುರ ಭ್ರಮರಿಯ ಕೆಲಸಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ, ಪ್ರೋತ್ಸಾಹವನ್ನು ವ್ಯಕ್ತಪಡಿಸ್ತಾ, ಅವರು ಯಾವುದೇ ಸಂದರ್ಭದಲ್ಲಿ ನೂಪುರ ಭ್ರಮರಿಯ ಕೆಲಸದ ಸಲುವಾಗಿ ನನಗೆ ಏನು ಹೇಳಿದ್ರು ಕೂಡ ಅದನ್ನ ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ, heartiest congratulations first of all to Nupura Bhramari and the team there along with the interns for having done this wonderful Nritya Shilpa Yatra. ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಅತ್ಯದ್ಭುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವೆರಡರನ್ನ ಸಮ್ಮಿಳನ ಮಾಡುವಂತಹ ಒಂದು ವಿಶೇಷ ಪ್ರಯತ್ನ ಡಾಕ್ಟರ್ ಮನೋರಮಾ ಮಾಡಿದ್ದಾರೆ. ಸಂಶೋಧಕರಿಗೆ ನೂಪುರ ಭ್ರಮರಿ ಪ್ರತಿಷ್ಠಾನವು ಮಹಾವಿದ್ಯಾಲಯದಂತೆ ಕೆಲಸ ಮಾಡ್ತಾ ಇರೋದು ಅತ್ಯಂತ ಸಂತೋಷಕರ ಸಂಗತಿ. ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ, ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ, ನೂಪುರ ಭ್ರಮರಿ, ನಮ್ಮ ನೂಪುರ ಭ್ರಮರಿ, ನಮ್ಮ ನೂಪುರ ಭ್ರಮರಿ, ನಿಮ್ಮ ನೂಪುರ ಭ್ರಮರಿ. ಪ್ರಾರಂಭದಲ್ಲಿ
ನೂಪುರ ಭ್ರಮರಿ ಒಂದು ಪತ್ರಿಕೆಯಾಗಿ ಮೂಡಿ ಬರ್ತಾ ಇತ್ತು. ನಾವು ಕೇವಲ ಪತ್ರಿಕೆ ಅಂತ ಅಂದ್ಕೊಂಡ್ವಿ, ಯಾಕೆಂದರೆ ಅವ್ರ ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಇತ್ತು. ಆದರೆ ಒಂದು ಭರತನಾಟ್ಯದ ಸಂಸ್ಕೃತಿಯ ಒಂದು ದೊಡ್ಡ ಸಂಸ್ಥೆಯಾಗಿ ಮೂಡಿ ಬರ್ತಾ ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅನೇಕ ಆಶಯಗಳನ್ನು ಕೂಡ ಜೋಡಿಸ್ಕೊಳ್ತಾ ಕರ್ನಾಟಕದ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಅದನ್ನು ಬೆಳೆಸ್ತಾ ಇದ್ದಾರೆ. ನೂರಾರು ಯುವ ಪ್ರತಿಭೆಗಳಿಗೆ ಅವರು ಬೆಳಕಾಗಿದ್ದಾರೆ. ಆ ರೀತಿಯ ಪ್ರಯತ್ನಕ್ಕೆ ಖಂಡಿತವಾಗಿ ಅವರು ಅಭಿನಂದನೆಗೆ ಅರ್ಹರು. ಮತ್ತು ನಮ್ಮ ಕಾಲೇಜಿನಲ್ಲೇ ಬೆಳೆದು ಬಂದವರು ಅನ್ನೋದಕ್ಕೆ, ಸಹಪಾಠಿ ಅನ್ನೋದಕ್ಕೆ ನಮಗೆ ವಿಶೇಷ ಅಭಿಮಾನ. ಒಂದೇ ಪ್ರಕಾರಕ್ಕೆ ಬದ್ಧವಾಗಿ ನಿರಂತರತೆಯನ್ನು ಕಾಪಾಡಿಕೊಳ್ಳುವುದು ಅಕ್ಷರಶಃ ಅಸಿಧಾರಾವೃತ. ಅಂತಹ ವೃತಿಷ್ಠರು ಡಾಕ್ಟರ್ BN ಮನೋರಮ. ಸಂಗೀತ ನೃತ್ಯ ಕಲೆಗಷ್ಟೇ ಪರಿಮಿತಗೊಳಿಸಿ ಶುದ್ಧಾಂಗವಾಗಿ ಶಾಸ್ತ್ರೀಯ ವಸ್ತು ವಿಷಯ ಪರಿವೇಶದಲ್ಲಿ ಆರಂಭಿಸಿದ ಪತ್ರಿಕೆಯೇ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ. ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ. ನಮ್ಮನೂಪುರ ಭ್ರಮರಿ ನಿಮ್ಮನೂಪುರ ಭ್ರಮರಿ ನಿಮ್ಮನೂಪುರ ಭ್ರಮರಿ ನಿಮ್ಮನೂಪುರ ಭ್ರಮರಿ ನಿಮ್ಮನೂಪುರ ಭ್ರಮರಿ ನಿಮ್ಮನೂಪುರ ಭ್ರಮರಿ. ವಿಷಯವನ್ನು ತಿಳಿದಿರೋದಷ್ಟೇ ಅಲ್ಲ, ಅದನ್ನು ತುಂಬ ಚೆನ್ನಾಗಿ ಅದನ್ನು ತಿಳಿಸಿ ಹೇಳುವಂತಹ ಒಂದು ಶಕ್ತಿ ಡಾಕ್ಟರ್ ಮನೋರಮ ಅವರಲ್ಲಿ ನಾನು ಕಂಡೆ. ಅವರು ಮಾಡಿರುವಂತಹ ಎಷ್ಟೋ ವಿಡಿಯೋಗಳು ಮತ್ತು ಅವರು ಬರೆದಿರುವಂತಹ ಕೆಲವು ಬರಹಗಳು ಎಲ್ಲ ಬಹಳ ಆಳಕ್ಕೆ ಇಳಿಯುವಂತೆ ಮತ್ತು ಪ್ರತಿಯೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸುವಂತೆ ಕನ್ನಡದಲ್ಲಿ ಆ ರೀತಿ ಮಾಡುವವರು ಬಹಳ ಕಡಿಮೆ, ಬಹಳ ವಿರಳ. ಮತ್ತು ತಿಳಿದಿದ್ದವರು ಕೂಡ ಅದನ್ನು ಬೇರೆಯವರಿಗೆ ತಿಳಿಸಬೇಕು ಅನ್ನುವ ಒಂದು ಹುಮ್ಮಸ್ನಲ್ಲಿ ಇರೋರು ಕೂಡ ಕಡಿಮೆ. ಅದಕ್ಕೆಲ್ಲ ಡಾಕ್ಟರ್ ಮನೋರಮ ಅವರು ಅಪವಾದವಾಗಿ ನಿಂತಿದ್ದಾರೆ. ಅವರ ನೂಪುರ ಭ್ರಮರಿಗೆ ಈಗಾಗಲೇ 20 ವರ್ಷ ಆಗಿದೆಯಂತೆ. ಈ 20 ವರ್ಷದ ಸಂಭ್ರಮ ತುಂಬ ಚೆನ್ನಾಗಿ ನಡೆಯಲಿ ಅಂತ ನಾನು ಹಾರೈಸ್ತೀನಿ. ಪುಟ್ಟ ಗಿಡವೊಂದು ದೊಡ್ಡ ಮರವಾಗಿ ಬೆಳೆಯುವುದೇ ಕಥನ. ಸಣ್ಣ ಝರಿಯೊಂದು ಸಾಗರವಾಗಿ ಶುರುವಾಗಿದೆ ಮಥನ. ಸಂಭ್ರಮಿಸಿದೆ ಇಂದು 20 ಸಂವತ್ಸರ. ನಿಮ್ಮ ಶುಭ ಹಾರೈಕೆಗಳೇ ನಮಗೆ ವರ. ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ. ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ. ಅದು ನೂಪುರ ಭ್ರಮರಿ ನಮನೂಪುರ ಭ್ರಮರಿ ನಮನೂಪುರ ಭ್ರಮರಿ ನಮನೂಪುರ ಭ್ರಮರಿ. ಅಖಂಡಂ ಭಾರತಂ ಸ್ಮರೇತ್ ವಂದೇ ಭಾರತ ಮಾತರಂ ವಂದೇ ಭಾರತ ಮಾತರಂ. ಅಖಂಡಂ ಭಾರತಂ ಸ್ಮರೇತ್ ವಂದೇ ಭಾರತ ಮಾತರಂ ವಂದೇ ಭಾರತ ಮಾತರಂ. ಸೊ ಈ ಒಂದು ಸಂಸ್ಥೆಯ ಕೆಲಸಕ್ಕೆ IGNC ಸದಾ ಜೊತೆಗಿರುತ್ತೆ. ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ. ಇದರ ಸಂಸ್ಥಾಪಕಿ ಮತ್ತು ಸಂಪಾದಕಿ ಡಾಕ್ಟರ್ ಮನೋರಮ. ಇವಳು ನನ್ನ ಶಿಷ್ಯೆ. ಅವಳು ಬರೆದ ಪುಸ್ತಕ ತಾಲಾಂತರಂಗ ನರ್ಮ ನಟುವಾಂಗ. ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಗುರು ಶಿಷ್ಯ ಪರಂಪರೆಯ ಬೆಳಗುವ ದಿವ್ಯ ಜ್ಯೋತಿ. ನೂಪುರ ಭ್ರಮರಿಯ ಪಯಣ ಕಲೆಗೆ ಅರ್ಪಿತವಾದ ಪ್ರೀತಿ. ಗುರು ಶಿಷ್ಯ ಪರಂಪರೆಯ ಬೆಳಗುವ ದಿವ್ಯ ಜ್ಯೋತಿ. ನೂಪುರ ಭ್ರಮರಿಯ ಪಯಣ ಕಲೆಗೆ ಅರ್ಪಿತವಾದ ಪ್ರೀತಿ.
ಇಂಥ ಭಾರತದಲ್ಲಿ ಹುಟ್ಟಿದ್ದೀನಿ, ನಾನು ಇಂಥ ಕಲೆಯನ್ನು ಪ್ರತಿನಿಧಿಸ್ತಾ ಇದ್ದೀನಿ, ಆ ಭಾಸ, ಆ ಭಾವ, ಆ ಬೋಧೆ ಸದಾ ನಮ್ಮಲ್ಲಿ ಉಳಿಬೇಕು. ಆ ಥರದ ಒಂದು ಶಿಷ್ಯ ವರ್ಗವನ್ನು ನಿರ್ಮಾಣ ಮಾಡಿ ಭಾರತ ದೇಶದ ಭವ್ಯ ಸಂಸ್ಕೃತಿಯನ್ನು ಸೆಲೆಬ್ರೇಟ್ ಮಾಡಬೇಕು. ಅಂಥ ರೀತಿಯ ಕಲಾ ಪ್ರಕಾರಗಳು ಹೆಚ್ಚೆಚ್ಚಾಗಿ ಮುಂದುವರಿಯಲಿ, ಬರಲಿ ಅಂಥದ್ದನ್ನು ಮಾಡ್ತಾ ಇರೋವಂಥವರಲ್ಲಿ ಆಗಿ ನಮ್ಮ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಅಗ್ರಪ್ರಾಯರಾಗಿ ಕಾಣುವಂಥವರು ಶ್ರೀಮತಿ ಮನೋರಮ ಅವರು ಹಾಗೂ ಅವರ ತಂಡದವರು ಎಲ್ಲರೂ ಕೂಡ. ತುಂಬ ಸಂತೋಷವಾಯಿತು, ನನಗೆ ನಿಜಕ್ಕೂ ಕಣ್ಮನ ತುಂಬಿ ಬಂತು, ತುಂಬ ಸಂತೋಷವಾಯಿತು. ಗ್ರಂಥವನ್ನು ರಚಿಸಿದಂಥ ಮನೋರಮ ಅವರನ್ನು ಅಭಿನಂದಿಸಿ, ಈ ಗ್ರಂಥದ ಜೊತೆಗೆ ನೀವು ಕೂಡ ಶಾಶ್ವತವಾಗಿ ಉಳಿತೀರಿ. ನಾನು ಎಷ್ಟೋ ಸಲ ಹೇಳೋದು, ಈ ದಾನಿಗಳೆಲ್ಲ ನಾವು ದಾನ ಮಾಡಿ ಮರೆತು ಬಿಡ್ತಾರೆ, ಆದರೆ ಸಾಹಿತಿಗಳಿಗೆ ಸಾವೇ ಇಲ್ಲ ಅಂತ. ಅವರು 100 ವರ್ಷದ ಮೇಲೆ 500 ವರ್ಷದ ಮೇಲೆ ಕೂಡ ನೆನಪು ಮಾಡಿಕೊಳ್ಳುವಂತೆ ನಿಮ್ಮ ಸಾಹಿತ್ಯ ಉಳಿತದೆ ಅನ್ನುವ ಮಾತಿನೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಅಭಿನಂದಿಸಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೊಡ್ತಾರೆ. Both bearing rasa, flowing, unfolding, eternal, Nadi and Natya, timeless, sacred and eternal. ಇದು ಭರತನಾಟ್ಯ ಅಥವಾ ಶಾಸ್ತ್ರೀಯ ನೃತ್ಯ ಎಂದಷ್ಟೇ ಕೆಲಸ ಮಾಡಿಲ್ಲ. ಭಾರತೀಯವಾದ ಎಲ್ಲ ಕಲೆಗಳನ್ನ ತನ್ನ ತಾಯಿ ಅಂತಲೇ ನಂಬಿದೆ. ಅದಕ್ಕಾಗಿಯೇ ನರ್ತನ ಜಗತ್ತಿಗೊಂದು ಪರಿಭ್ರಮಣ ಎನ್ನುವುದೇ ನಮ್ಮ ಟ್ಯಾಗ್ಲೈನ್. ಅಂದ ಹಾಗೆ ಪತ್ರಿಕೆಯಲ್ಲದೆ ನಮ್ಮ ಕೆಲಸಗಳ ಬೇರೆ ಬೇರೆ ರೀತಿಯ ವ್ಯವಸ್ಥೆ, ಕ್ರಮ ಈ 20 ವರ್ಷದಲ್ಲಿ ಏನಿದೆ, ಅವು ಏನೆಂದು ನೋಡಬೇಕೆ? ಸರಿ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ವೇ? ನಮಸ್ಕಾರ.